ಕ್ಯೂ ಅಂತಿದೆ. ಸೊ ನೀವು ಲಾಗಿನ್ ಆಗ್ತಾ ಇದ್ದೀರಾ ಟ್ರೇಡಿಂಗ್ ವ್ಯೂ ಅಲ್ಲಿ. ಅದಾದ ತಕ್ಷಣ ಇಲ್ಲಿ ಯಾವ್ದಾರ ಒಂದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಯಾವ್ದಾರ ಒಂದು ಕ್ಲಿಕ್ ಮಾಡಿದಾಗ ನೋಡಿ ಈ ತರ ಬಂದಿರುತ್ತೆ. ಇಲ್ಲಿ ಬಂದ್ ಬಂದಿದೆ ಬಂದಿದೆ ನಿಮ್ಗೆ ಈ ಜಾಗದಲ್ಲಿ ನಿಮ್ಗೆ ಈ ತರ ನೋಡಿವಿ, ಈ ತರ ಸಿಂಬಲ್ ಬರ್ತಾ ಇರ್ಬೇಕು. ಈ ತರ ಸಿಂಬಲ್ ಬರ್ತಾ ಇದ್ರೆ ಎವ್ರಿಥಿಂಗ್ ಇಸ್ ಓಕೆ. ಅದಾದ್ಮೇಲೆ ನೀವು ಬಂದಿದೆ ಸರ್. ಸ್ಕ್ವೇರ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀರಾ. ಸ್ಕ್ವೇರ್ ಬಟನ್ ಕ್ಲಿಕ್ ಕ್ಲಿಕ್ ಮಾಡಿದ್ದೀನಿ. ಮಾಡಿದೀರಾ? ಟ್ರೇಡ್ ಬಟನ್ ಕ್ಲಿಕ್ ಮಾಡಿದ್ದೀನಿ ಸರ್. ಸ್ಕ್ವೇರ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ನೋಡಿ ಈ ತರ ಸಿಂಬಲ್ ಬಂದಿರುತ್ತೆ. ಬಂದಿದೆಯಾ ಈ ತರ? ಹೌದು ಸರ್ ಬಂದಿದೆ. ಈ ತರ ಬಂದಿದ್ರೆ ನೀವ್ ಏನ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಈ ಜಾಗಕ್ಕೆ ಬರ್ತೀರಾ. ಈ ಜಾಗಕ್ಕೆ ಬಂದಾಗ ನಿಮ್ಗೆ ಇಲ್ಲಿ ಸಿಂಬಲ್ ಆಡ್ ಮಾಡಕ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರ್ತಾ ಇದೆ, ಕರೆಕ್ಟಾ? ಸೊ ನಿಮ್ಗೆ ಇಲ್ಲಿ ಯಾವ ಬೇಕಾದ್ರೂ ಸಿಂಬಲ್ ಬೇಕು ಅಂದ್ರೆ ಮಾಡ್ಕೋಬಹುದು. ಈಗ ಸಪೋಸ್ ನಾನು ಇಲ್ಲಿ ಒಂದು ಇಂಡೆಕ್ಸ್ ಆಡ್ ಮಾಡ್ಬೇಕು, ನಿಫ್ಟಿ ಆಡ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಸೊ ನಿಫ್ಟಿ ಅಂತ ಸರ್ಚ್ ಮಾಡ್ತೀನಿ ಇಲ್ಲಿ. ಹಾ, ಅಲ್ಲ ನಾನು ಹೇಳ್ತಾ ಇರೋದು, ನೀವು ಬೇಕಿದ್ರೆ ಯಾವ್ದೋ ಒಂದು ಸ್ಟಾಕ್ ಬೇಕು, ರಿಲಯನ್ಸ್ ಬೇಕು, ಸರ್ಚ್ ಮಾಡಿದೀರಾ ಅದು ಸಿಗುತ್ತೆ. ಯಾವ್ದು ಬೇಕೋ ಬರುತ್ತೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಐಡಿಯಾ ಸ್ಟಾಕ್ ಬೇಕು ಅಂತ ಇಟ್ಕೊಳ್ಳಿ. ಐಡಿಯಾ ಸ್ಟಾಕ್ ಅನ್ನ ಸರ್ಚ್ ಮಾಡ್ತಾ ಇದೀನಿ, ಐಡಿಯಾ ಸ್ಟಾಕ್ ಬಂತು. ಓಕೆನಾ? ಸೊ ಇಲ್ಲಿ ಎನ್ ಎಸ್ ಸ್ಟಾಕ್ ಅಂತ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನನಗೇನಾಗುತ್ತೆ, ಇಲ್ಲಿ ಸ್ಟಾಕ್ ಲಿಸ್ಟ್ ಆಗುತ್ತೆ. ಓಕೆನಾ? ಸೊ ಇದ್ರಲ್ಲಿ ನನಗೆ ಯಾವ್ದು ಬೇಕೋ ಆ ಸ್ಟಾಕ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಆ ಸ್ಟಾಕ್ ಸಿಗ್ತಾ ಇಲ್ಲ ಅಥವಾ ನನಗೆ ಬೇಕಾಗಿರೋ ಇಂಡೆಕ್ಸ್ ಸಿಗ್ತಾ ಇಲ್ಲ ಅಂದ್ರೆ ನೋಡಿ ಇಲ್ಲಿ ಈ ಜಾಗದಲ್ಲಿ ಸರ್ಚ್ ಮಾಡಿ ಇದಿದೆ. ಇಲ್ಲಿ ರೈಟ್ ಸ್ವೈಪ್ ಮಾಡ್ಬೋದು ನೀವು. ನೋಡಿ ಸ್ಟಾಕ್ಸ್ ಇದೆ, ಫಂಡ್ಸ್ ಇದೆ, ಫ್ಯೂಚರ್ಸ್ ಇದೆ, ಫೋರೆಕ್ಸ್ ಇದೆ, ಕ್ರಿಪ್ಟೋ ಇದೆ, ಇಂಡಿಸಿಸ್ ಅಂತ ಬೇರೆ ಬೇರೆ ಇಂಡೆಕ್ಸ್ ಗಳೆಲ್ಲ ಇಲ್ಲಿ ಸಿಗುತ್ತೆ. ಬಾಂಡ್ಸ್, ಎಕನಾಮಿ, ಆಪ್ಷನ್ಸ್. ಸೊ ನಿಮ್ಗೆ ಯಾವ್ದಾರ ಸಿಕ್ತಿಲ್ಲ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಟೈಮ್ ಫ್ರೇಮ್ ಅನ್ನ ಚೇಂಜ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ನಾವು ಯಾವ್ದೋ ಒಂದು ಚಾರ್ಟ್ ನೋಡ್ತಾ ಇದೀವಿ ಅಂದ್ರೆ ಆ ಚಾರ್ಟ್ ಅಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ಬೇರೆ ತರ ತೋರಿಸುತ್ತೆ. ನಿಮ್ಗೆ ಬೈ ಡಿಫಾಲ್ಟ್ ಇದು 1D ಅಂತ ಇರುತ್ತೆ. ಸೊ 1D ಅಂತ ಕಾಣಿಸ್ತಾ ಇದೆಯಾ? ಆ 1D ಮೇಲೆ ಕ್ಲಿಕ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೋಡಿ ಇಲ್ಲಿ ಬೇರೆ ಬೇರೆ ಅಂತ ಕಾಣಿಸುತ್ತೆ. ಇಲ್ಲಿ ಸೆಕೆಂಡ್ಸ್ ಬರುತ್ತೆ, ಮಿನಿಟ್ಸ್ ಬರುತ್ತೆ, ಅವರ್ಸ್ ಬರುತ್ತೆ, ಎಲ್ಲ ಬರುತ್ತಲ್ಲ. ಇಲ್ಲಿ ನೀವ್ ಏನ್ ಮಾಡ್ತೀರಾ ಅಂದ್ರೆ 5 ಮಿನಿಟ್ಸ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. 5 ಮಿನಿಟ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದೇನಾಗುತ್ತೆ ಅಂದ್ರೆ ಇಲ್ಲಿ ಆಡ್ ಆಗುತ್ತೆ. ಆಗಿದ್ಯಾ? ಇದಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆ. 3 ಡಾಟ್ ಕಾಣಿಸ್ತಾ ಇದೆಯಾ? ಇಲ್ಲಿ ರೈಟ್ ಸ್ವೈಪ್ ಮಾಡಿ ನಿಮ್ಗೆ ಕಾಣಿಸುತ್ತೆ. ರೈಟ್ ಸ್ವೈಪ್ ಮಾಡಿದ್ರೆ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಇಂಡಿಕೇಟರ್ಸ್ ಬರ್ತಾ ಇರುತ್ತೆ. ಬಂದಿದ್ಯಾ? ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ನಾನು ಏನಾರು ಫೇವ್ರೇಟ್ಸ್ ಗೆ ಆಡ್ ಮಾಡಿದ್ರೆ ಅದು ಇಲ್ಲಿ ಬಂದಿರುತ್ತೆ. ನಾನು ಫೇವ್ರೇಟ್ ಗೆ ಆಡ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸರ್ಚ್ ಮಾಡ್ತೀನಿ. ಏನ್ ಸರ್ಚ್ ಮಾಡ್ಬೇಕು? ಸೂಪರ್ ಟ್ರೆಂಡ್ ಅಂತ ಸರ್ಚ್ ಮಾಡ್ಬೇಕು. ಸೂಪರ್ ಟ್ರೆಂಡ್ ವಿತೌಟ್ ಎನಿ ಸ್ಪೇಸ್, ಯಾವ ಸ್ಪೇಸ್ ಇಲ್ದಲೆ ಸೂಪರ್ ಟ್ರೆಂಡ್ ಅಂತ ಸರ್ಚ್ ಮಾಡ್ತೀರ. ಇದನ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಇಲ್ಲಿ ಫಸ್ಟ್ ಟೆಕ್ನಿಕಲ್ಸ್ ಕಾಣಿಸುತ್ತೆ. ಇಲ್ಲಿ ಫೇವ್ರೇಟ್ಸ್ ಅಲ್ಲಿ ಬರ್ತಿರುತ್ತೆ. ಅದಾದ್ಮೇಲೆ ಟೆಕ್ನಿಕಲ್ ಬರುತ್ತೆ, ಆಮೇಲೆ ಇದು ಬರುತ್ತೆ. ಫೇವ್ರೇಟ್ಸ್ ನಿಮ್ದು ಯಾವ್ದು ಇರಲ್ಲ, ಇಲ್ಲಿ ಏನು ಬಂದಿರಲ್ಲ. ನೋಡಿ ಇಲ್ಲಿ ನಾನು ಈ ಜಾಗದಲ್ಲಿ ಇಲ್ಲಿ ಇದೆಯಲ್ಲ, ಇಲ್ಲಿ ಒಂದು ಸ್ಟಾರ್ ಸಿಂಬಲ್ ಬರುತ್ತೆ. ನಾನು ಇದ್ರ ಮೇಲೆ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನನಗೆ ಈ ಸ್ಟಾರ್ ಸಿಂಬಲ್ ಬರುತ್ತೆ. ಅದು ಫೇವ್ರೇಟ್ಸ್ ಗೆ ಆಡ್ ಆಗುತ್ತೆ. ಅದನ್ನ ಮಾಡ್ಕೊಂತೀರಾ. ಅದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇದ್ರ ಮೇಲ್ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬ್ಲಾಕ್ ಕಲರ್ ಸಿಂಬಲ್ ಬರುತ್ತೆ. ಸೂಪರ್ ಟ್ರೆಂಡ್ ಆಡೆಡ್ ಟು ಚಾರ್ಟ್ ಅಂತ ಬರುತ್ತೆ. ನೋಡಿ ಇಲ್ಲಿ ಆಯ್ತಲ್ಲ. ನೀವು ಮಲ್ಟಿಪಲ್ ಟೈಮ್ಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಅದು ದುಡ್ಡು ಕೇಳುತ್ತೆ.
ಯಾಕಂದ್ರೆ ಎರಡ್ ಇಂಡಿಕೇಟರ್ ಫ್ರೀ ಆಗಿ ಕೊಡ್ತಾರೆ, ಮೂರನೇ ಇಂಡಿಕೇಟರ್ ಚಾರ್ಜ್ ಮಾಡ್ತಾರೆ. ನೋಡಿ ನಾನು ಇಲ್ಲಿ ಎರಡು ಸಲ ಆಡ್ ಮಾಡಿದೆ, ಮೂರನೇ ಸಲ ಆಡ್ ಮಾಡ್ತಾ ಇದೀನಿ, ದುಡ್ಡು ಕೇಳ್ತಾ ಇದೆ. ಓಕೆನಾ? ಇಲ್ಲಿ ಬ್ಲಾಕ್ ಕಲರ್ ಚಾರ್ಟ್ ಬಂತು ಸರ್, ಸೂಪರ್ ಟ್ರೆಂಡ್ ಅಂತ ಬ್ಲಾಕ್ ಕಲರ್ ಚಾರ್ಟ್ ಬಂದಿದೆ. ಅದೇ ಬಂದಿರುತ್ತಲ್ಲ, ಇಲ್ಲಿ ಬಂದಿರುತ್ತೆ ನೋಡಿ, ಹಾ ಚಾರ್ಟ್ ಸರ್, ಆಡ್ ಆಗಿರುತ್ತೆ. ಹಾ ಬಂದಿದೆ. ಸೊ ಇದ್ರ ಮೇಲ್ ಕ್ಲಿಕ್ ಮಾಡ್ತೀರಾ, ಇಲ್ಲಿ ನನಗೆ ಮಲ್ಟಿಪಲ್ ಟೈಮ್ಸ್ ಬಂದಿದೆ, ಅದಕ್ಕೆ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಸ್ಟ್ಬಿನ್ ಸಿಂಬಲ್ ಇರುತ್ತಲ್ಲ, ಆ ಡಸ್ಟ್ಬಿನ್ ಹಾ ಸಿಂಬಲ್ ಸರ್, ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ಇದು. ಓಕೆನಾ? ಬೈ ಡಿಫಾಲ್ಟ್ ಇಲ್ಲಿ ಇನ್ನೊಂದು ಇಂಡಿಕೇಟರ್ ಆಡ್ ಆಗ್ಬಿಟ್ಟಿರುತ್ತೆ, ಅದನ್ನ ನಾವು ತೆಗೆದಾಕ್ತೀವಿ. ಯಾವ್ದು ವಾಲ್ಯೂಮ್ ಅಂತ ಒಂದ್ ಬಂದಿರುತ್ತೆ ನೋಡಿ, ಇದು ಇಲ್ಲಿ ಬಂದಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು 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 ಮಿಕ್ಸ್ ಆಗ್ಬಿಡುತ್ತೆ. ನನಗೆ ಲ್ಯಾಪ್ಟಾಪ್ ಅಲ್ಲಿ ದೊಡ್ಡ ಸ್ಕ್ರೀನ್ ಇರುತ್ತೆ, ತೊಂದರೆ ಇಲ್ಲ. ಮೊಬೈಲ್ ಅಲ್ಲಿ ಚಿಕ್ಕ ಸ್ಕ್ರೀನ್ ಇರೋದ್ರಿಂದ ಓಕೆ ಈ ಪ್ರಾಬ್ಲಮ್. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ವಾಲ್ಯೂಮ್ ಅಂತ ಬಂದಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡಸ್ಟ್ಬಿನ್ ಸಿಂಬಲ್ ಬರ್ತಾ ಇದೆಯಲ್ಲ, ಡಸ್ಟ್ಬಿನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ ನೋಡಿ, ಅವಾಗ ನನಗೆ ನೀಟಾಗಿ ಕಾಣಿಸುತ್ತೆ. ಓಕೆನಾ? ಓಕೆ. ವಾಲ್ಯೂಮ್ ತೆಗ್ದಾಕಿದ್ರ ಹಾ ಸರ್, ಆಗಿದೆಯಾ ಎಲ್ಲರಿಗೂ? ಸರ್ ಅದು ಡಿಲೀಟ್ ಸಿಂಬಲ್ ಎಡಿಟ್ ಅಲ್ಲಿ ಬರುತ್ತೆ ಸರ್, ಅದು ಬರ್ತಾ ಇಲ್ಲ ಕ್ಲಿಕ್ ಮಾಡಿ. ಮೇಡಮ್, ಇದ್ರ ಯಾವ ಆಕ್ಚುಲಿ ಇಂಡಿಕೇಟರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಎಲ್ಲ ಬರುತ್ತೆ. ಇದು ಕಣ್ಣಿನ ಸಿಂಬಲ್ ಒಂದ್ ಬರ್ತಾ ಇದೆ, ಒಂದು ಹೆಕ್ಸಗನ್ ಸಿಂಬಲ್ ಬರ್ತಾ ಇದೆ, ಅದಾದ್ಮೇಲೆ ಇಲ್ಲಿ ಇದು ಡಸ್ಟ್ಬಿನ್ ಸಿಂಬಲ್ ಬರ್ತಾ ಇರುತ್ತೆ. ಸರ್ ಅದು ಎರಡು ಆಡ್ ಆಗಿದೆ, ಒಂದಿನ Yes, sir, ಡಿಲೀಟ್ ಮಾಡ್ಬೋದಲ್ಲ ಸರ್? ಏನ್ ಸರ್? ಎರಡು ಆಡ್ ಆಗಿದೆ ವಾಲ್ಯೂಮ್ ಅಲ್ಲಿ, ಈಗ ಒಂದಿನ ಡಿಲೀಟ್ ಮಾಡ್ಬೋದಲ್ಲ ಸರ್? ಹಾ, ಡಿಲೀಟ್ ಮಾಡಿ ಸರ್. ಹಾ ಡಿಲೀಟ್ ಆಗಿದೆ, ಒಂದು ಮಾತ್ರ ಇದೆ ಸರ್ ಇವಾಗ. ಹೇಳಿ ಕೋಮಲ ಅವರೇ, ಏನ್ ಪ್ರಾಬ್ಲಮ್? ಹಾ ಸರ್ ಎರಡು ಬಂತು, ಆಡ್ ಆಗಿತ್ತು ವಾಲ್ಯೂಮ್ ಬಟನ್ ಡಿಲೀಟ್ ಮಾಡಿ. ವ್ಯಾಲ್ಯೂಮ್ ಅಲ್ಲಿ ಎರಡು ಆಡ್ ಆಗಿದ್ದು ಸೂಪರ್ ಟ್ರೆಂಡ್, ಒಂದಿನ ಡಿಲೀಟ್ ಮಾಡಿದೀನಿ ಸರ್, ಇನ್ನೊಂದಿದೆ. ಸರಿ, ಒಂದ್ ಸಾಕು ಸರ್, ಒಂದಿದ್ರೆ ಓಕೆ. ಹಾ ಒಂದಿದೆ ಸರ್. ಓಕೆನಾ? ವಾಲ್ಯೂಮ್ ಬೇಡ, Okay. ವಾಲ್ಯೂಮ್ ಡಿಲೀಟ್ ಮಾಡಿ. ಹಾ ಓಕೆ ಸರ್. ಓಕೆನಾ? ಸೊ ಹಾ ಇದಾದ್ಮೇಲೆ ಡಿಲೀಟ್. ನಿಮ್ಗೆ ಮೇನ್ ಸೆಟಪ್ ಆಗಿರುತ್ತೆ. ಇಲ್ಲಿ Okay. ಕೆಲವೊಂದು ಬೇರೆ ಸೆಟಪ್ಸ್ ಇದೆ, ನಾನು ಆಮೇಲೆ ನಿಮ್ಗೆ ಕ್ಲಾಸ್ ಅಲ್ಲೇ ತೋರಿಸ್ತೀನಿ. ಬಟ್ ಇಷ್ಟ ಆಡ್ ಆಗಿದ್ರೆ ಬೇಕಾದಷ್ಟು ನಾನು ಇದನ್ನು ವಿಡಿಯೋ ಮಾಡಿದೀನಿ, ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ. ಇದರಲ್ಲಿ Okay. ಇನ್ನೊಂದು ಬೇರೆ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅದೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು, ಇಷ್ಟು ಮಾಡ್ಕೊಂಡಿದ್ರೆ ಬೇಕಾದಷ್ಟು. ಶಿವಕುಮಾರ್, ನೀವು ಮಾಡಿದೀರ? ಹಾ ಸರ್ ಮಾಡ್ತಾ ಇದ್ದೀನಿ ಸರ್. ಅದು ನಾನು ಇದು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೇನೆ ಸರ್. ನೋ ಪ್ರಾಬ್ಲಮ್. ಇದನ್ನ ಮಾಡಿ, ಏನಾರ ಪ್ರಾಬ್ಲಮ್ ಇದ್ರೆ ಇವತ್ತು ರಾತ್ರಿ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ವಿಡಿಯೋ ರೆಕಾರ್ಡ್ ಸರ್ ಮಾಡಿ ಶೇರ್ ಮಾಡ್ತೀನಿ. ಈವ್ನಿಂಗ್